ನಮಸ್ಕಾರ. ನುಡಿ ಬೆಳಕು ಲಕುಮಿಸುತ ಸಾರವಾಡ ಹೊಸಪೇಟೆ ಅವರ ಪ್ರಕಟಿತ ಲೇಖನ ಅವಮಾನ ಮತ್ತು ಸೋಲಿನಲ್ಲೂ ಸಂತೋಷವನ್ನು ಕಾಣಬಹುದೇ? ಮನುಷ್ಯನ ಜೀವನದಲ್ಲಿ ಮಾನ, ಅವಮಾನ, ಗೌರವ, ಸಂತೋಷ, ಸಂಕಷ್ಟ, ಟೀಕೆ, ಟಿಪ್ಪಣಿ, ಹೊಗಳಿಕೆ, ತೆಗಳಿಕೆ, ಮತ್ಸರ, ಸಿಟ್ಟು, ಮೌನ ಎಲ್ಲವುಗಳು ಬಂದು ಹೋಗುತ್ತಲೇ ಇರುತ್ತವೆ. ಆಯಾ ಪ್ರಸಂಗದಲ್ಲಿ ನಮ್ಮ ಮನಸ್ಥಿತಿಗೆ ಅನುಸಾರವಾಗಿ ನಮ್ಮ ವರ್ತನೆಗಳು ಉದ್ಭವವಾಗುತ್ತವೆ. ಅದರ ಪರಿಣಾಮದಿಂದ ಸುಖ, ಸಂತೋಷ, ದುಃಖ, ದುಮ್ಮಾನಗಳು ಹೊರಹೊಮ್ಮುತ್ತವೆ. ನಿಮ್ಮ ಪರಿಶ್ರಮದ ಫಲ ಅಪೇಕ್ಷಿಸಿದಂತೆ ದೊರೆತಾಗ ಏನೋ ಸಾಧಿಸಿದೆ, ನನ್ನ ತರ್ಕ, ಆಲೋಚನೆ ಅತ್ಯಂತ ಸಮಂಜಸವಾಗಿತ್ತು, ತತ್ಪರಿಣಾಮವೇ ಈ ಫಲ ಎಂದು ನಿಮ್ಮಷ್ಟಕ್ಕೆ ನೀವೇ ಗೌರವಿಸಿಕೊಳ್ಳುವುದಲ್ಲದೆ ಇತರರೊಂದಿಗೆ ಹಂಚಿಕೊಳ್ಳುವುದು ಮತ್ತು ಇತರರಿಗೆ ಉಪದೇಶ ಕೊಡಲು ಕೂಡ ಆರಂಭವಾಗುತ್ತದೆ. ಒಂದು ವೇಳೆ ಶತಪ್ರಯತ್ನ ಮಾಡಿದಾಗಲೂ ವ್ಯತಿರಿಕ್ತವಾದ ಫಲಿತಾಂಶ ಬಂದರೆ ಹತಾಶರಾಗುವುದು, ಆತ್ಮಸ್ಥೈರ್ಯವನ್ನು ಕಳೆದುಕೊಂಡು ಸದಾ ಚಿಂತಿತರಾಗಿ ಮನದಲ್ಲಿ ಕೊರಗುವುದು ಆರಂಭವಾಗುತ್ತದೆ. ಅಸಮಾಧಾನದಿಂದ ತನ್ನಷ್ಟಕ್ಕೆ ತನಗೆ ಬೇಸರವಾಗಿ ಯಾರಾದರೂ ಏನಾದರೂ ಹೇಳಿದರೆ ಅಥವಾ ಕೇಳಿದರೆ ಅದರಲ್ಲೂ ಸಹ ಸಂಶಯ ಪಡುವಂತಾಗಿ ಸಿಡುಕುತನ ಪ್ರಾರಂಭವಾಗುತ್ತದೆ. ಒಂದೊಮ್ಮೆ ಹೀಗೆ ಕಲ್ಪಿಸೋಣ. ಒಂದು ಮನೆಯಲ್ಲೊಬ್ಬ ವಿದ್ಯಾವಂತ ಹಿರಿಯ ನಾಗರಿಕ ದಂಪತಿಗಳು ಇಬ್ಬರು ಗಂಡು ಮಕ್ಕಳನ್ನು ಕಷ್ಟಪಟ್ಟು ಓದಿಸಿ ಒಳ್ಳೆಯ ಸಂಸ್ಕಾರ ಕೊಟ್ಟು ಮದುವೆ ಕೂಡ ಮಾಡಿದ್ದಾರೆ. ಇಬ್ಬರು ಮಕ್ಕಳು ಅನುಕೂಲಕರ ಸುಖ ಜೀವನ ಸಾಗಿಸುತ್ತಿದ್ದಾರೆ. ಅವರದೊಂದು ಕೂಡು ಕುಟುಂಬ. ಆದರೂ ಕೂಡ ತಂದೆ, ತಾಯಿ, ಮಕ್ಕಳು ಮತ್ತು ಸೊಸೆಯಂದರ ಆಚಾರ, ವಿಚಾರ, ಸಂಸ್ಕಾರದಲ್ಲಿ ಸಾಕಷ್ಟು ಬದಲಾವಣೆಗಳು ಇವೆ. ಅದು ಪೀಳಿಗೆ ಅಂತರ ವ್ಯವಸ್ಥೆ ಅಂತಲೂ ಕರೆಯುತ್ತಾರೆ. ಇಂತಹ ಸಂದರ್ಭಗಳಲ್ಲಿ ಕೊಂಚ ಭಿನ್ನಾಭಿಪ್ರಾಯ, ಸಣ್ಣ ಪುಟ್ಟ ಇರುಸುಮುರುಸುಗಳು ಗೋಚರವಾಗಿ ಮನಸ್ತಾಪಗಳ ಛಾಯೆ ಮೂಡುವ ಸಾಧ್ಯತೆ ಇದ್ದೇ ಇರುತ್ತದೆ. ಹಾಗಾಗಿ ಪ್ರತಿಯೊಬ್ಬರೂ ಒಬ್ಬರನ್ನೊಬ್ಬರು ಅರಿತು ತೂಕ ಹಾಕಿಯೇ ಮಾತನಾಡುತ್ತಿರುತ್ತಾರೆ. ಒಮ್ಮೆ ತಮ್ಮ ಕುಟುಂಬದ ಯಾವುದೋ ಒಂದು ಸಮಸ್ಯೆ ಕುರಿತು ಸಾಮೂಹಿಕ ಚರ್ಚೆ ಮಾಡುತ್ತಿದ್ದಾಗ ಮನೆಯ ಯಜಮಾನನ ಸಲಹೆ ಚಿಕ್ಕ ಮಗನಿಗೆ ಹಿಡಿಸದೆ ತಂದೆಗೆ ಗದುರಿಸಿ ಏರು ಧ್ವನಿಯಲ್ಲಿ ಉತ್ತರ ಕೊಡುತ್ತಾನೆ. ಆಗ ಚಿಕ್ಕ ಸೊಸೆಯು ತನ್ನ ಗಂಡನಿಗೆ ಬೆಂಬಲಿಸಿ ಮಾತಿಗಿಳಿಯುತ್ತಾಳೆ. ತಂದೆಗೆ ತುಂಬ ಬೇಸರವಾಗುತ್ತದೆ. ವಿಷಯವನ್ನು ಅರ್ಥ ಮಾಡಿಕೊಳ್ಳದೆ ಹೀಗೇಕೆ ವರ್ತಿಸುತ್ತಿದ್ದಾರೆ ಎಂದು ತಂದೆಗೆ ಕೆಡಕೆನಿಸುತ್ತದೆ. ಈ ಮಾತುಗಳನ್ನಾಲಿಸಿದ ತಾಯಿಗೂ ಅತೀವ ಬೇಸರವಾಯಿತು. ಕೊನೆಗೆ ಚಿಕ್ಕ ಮಗ ಸೊಸೆ, ನಮಗೇನು ಮಾಡಿದ್ದೀರಿ? ನಮಗೆ ಕಿರಿಕಿರಿ ಸಾಕಾಗಿ ಹೋಗಿದೆ. ಈ ಮನೆಯಲ್ಲಿ ನೀವೇ ಇರಿ, ನಾವು ಬೇರೆ ಮನೆ ಮಾಡುತ್ತೇವೆ ಎಂದು ಹೊರಟು ಹೋದರು. ಕೆಲ ದಿನಗಳ ನಂತರ ಹಿರಿಯ ಮಗ ಮತ್ತು ಸೊಸೆ ಇದೇ ದಾರಿಯನ್ನು ಹಿಡಿದರು. ಇಲ್ಲಿ ಗಮನಿಸಬೇಕಾದ್ದು ಈ ಹಿರಿಯ ದಂಪತಿಗಳು ಮತ್ತು ಮಕ್ಕಳು ಸೊಸೆಯಂದಿರ ಆವೇಶಭರಿತ ಪ್ರತಿಕ್ರಿಯೆ ಮತ್ತು ಆತುರದ ನಿರ್ಧಾರವೇ ಅಗಲಿಕೆಗೆ ಕಾರಣ. ಒಂದು ವೇಳೆ ಮಕ್ಕಳು ಒಂದು ಹೆಜ್ಜೆ ಹಿಂದೆ ಸರಿದು ಬುದ್ಧಿಯನ್ನು ಉಪಯೋಗಿಸಿ ತಾಳ್ಮೆಯಿಂದ ಮನಸ್ಸನ್ನು ಹಿಡಿತಕ್ಕೆ ತಂದುಕೊಂಡು, ಹೌದು, ತಂದೆ ತಾಯಿ ನಮಗಾಗಿ ಸಂಸಾರಕ್ಕಾಗಿ ಕಷ್ಟಪಟ್ಟಿದ್ದಾರೆ, ಈ ಇಳಿ ವಯಸ್ಸಿನಲ್ಲಿ ನಾವು ವಿನಯದಿಂದ ವರ್ತಿಸಿದರೆ ಅವರಿಗೆ ಸಮಾಧಾನವಾಗುತ್ತದೆ, ಅಥವಾ ಈಗ ಶಾಂತವಾಗಿದ್ದು ಇನ್ನೊಮ್ಮೆ ಬೇರೆ ರೀತಿಯಿಂದ ಚರ್ಚಿಸೋಣ ಎಂದು ತಮ್ಮ ಪತ್ನಿಯರಿಗೆ ತಿಳಿ ಹೇಳಿ ಸಮಯವನ್ನು ಮುಂದೂಡಬಹುದಿತ್ತು. ಅದೇ ರೀತಿ ಹಿರಿಯ ದಂಪತಿಗಳು ಕೂಡ ಕಾಲ ಬದಲಾದಾಗ ನವಪೀಳಿಗೆಯ ಜೀವನ ಶೈಲಿಗೆ ಹೊಂದಿಕೊಳ್ಳಬೇಕು, ನಮ್ಮ ಮಾತನ್ನೇ ಮಕ್ಕಳು ಕೇಳಲಿ ಎನ್ನುವ ಪ್ರತಿಷ್ಠೆಗೂ ಅವಕಾಶ ಕೊಡಬಾರದಿತ್ತು. ಪರಿಶ್ರಮದ ಸಂತೋಷಕ್ಕೆ ಅಹಂಕಾರ ತರವಲ್ಲ, ಅಥವಾ ಪ್ರಯತ್ನಿಸಿ ಪಡೆಯದಿದ್ದಾಗ ನಿರುತ್ಸಾಹವು ತರವಲ್ಲ. ಹಾಗಾದರೆ ಪ್ರಯತ್ನದ ದಾರಿಗಳೇನು?
ಮೊದಲು ನಿಮ್ಮ ಪ್ರತಿಕ್ರಿಯೆ ನೀಡುವಾಗಲೇ ಎದುರಿರುವ ವ್ಯಕ್ತಿಯ ಮಾನಸಿಕ ಪರಿಸ್ಥಿತಿಯನ್ನು ಅರ್ಥೈಸಿಕೊಂಡು ಪ್ರತಿಕ್ರಿಯೆಯನ್ನು ನೀಡುವುದು, ವಾಸ್ತವ ಸ್ಥಿತಿಯನ್ನು ಒಪ್ಪಿಕೊಳ್ಳುವುದು. ಇವೆರಡನ್ನು ನಿಯಂತ್ರಿಸುವ ಸಾಧನಗಳೆಂದರೆ ಮನಸ್ಸು ಮತ್ತು ಬುದ್ಧಿ. ಇವೆರಡನ್ನು ನಿಯಂತ್ರಿಸಬೇಕಾದರೆ ಆಧ್ಯಾತ್ಮಿಕ ಮನೋಭಾವನೆಯನ್ನು ಹೊಂದಿ ಯೋಗ, ಪ್ರಾಣಾಯಾಮ, ಸತ್ಸಂಗ ಮತ್ತು ಶಾರೀರಿಕ ವ್ಯಾಯಾಮ ಇತ್ಯಾದಿಗಳಲ್ಲಿ ತೊಡಗಿಸಿಕೊಳ್ಳುವುದು. ಇದನ್ನೆಲ್ಲ ರೂಢಿಸಿಕೊಂಡರೆ ಆತ್ಮದ ಅರಿವಿನೊಡನೆ ಸಾಗುತ್ತೀರಿ. ಬುದ್ಧಿ ಚುರುಕಾಗುತ್ತದೆ. ಆಗ ನಿಮ್ಮ ಮನಸ್ಸು, ಬುದ್ಧಿ ಹತೋಟಿಯಲ್ಲಿರುತ್ತದೆ. ಕಾಮನೆಗಳು, ನಿರೀಕ್ಷೆಗಳು ಪೂರೈಸದಿದ್ದಾಗಲೂ, ಅವಮಾನ ಮತ್ತು ಸೋಲು ಸಂಕಷ್ಟಗಳು ಎದುರಾದರೂ ಹತಾಶರಾಗದೆ ಸಂತೋಷ ಭಾವನೆ ಮೂಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ನಮಸ್ಕಾರ. ಧನ್ಯವಾದಗಳು.